ಎಲ್ ಪವರ್ ಬಿ, ಇಲ್ಲಿ ಎಲ್ ಪವರ್ ಸಿ, ಟಿ ಪವರ್ 2 ಮೈನಸ್ ಸಿ ಪವರ್ನ ಆ್ಯಡ್ ಮಾಡಿ. ಇಲ್ಲೇನಿದೆ ಬೇಸ್ ಸೇಮ್ ಇದ್ದಾಗ ಪವರ್ ಏನು ಮಾಡ್ತೀರಾ ಆ್ಯಡ್ ಮಾಡ್ತೀರಾ. ಎಲ್ ಪವರ್ ಎ, ಎಲ್ ಪವರ್ ಬಿ ಪ್ಲಸ್ ಸಿ, ಇಲ್ಲಿ ಟಿ ಪವರ್ ಮೈನಸ್ 2ಸಿ. ಓಕೆನಾ. ಇಲ್ಲೇನಿದೆ m0 l0 ಟಿ ಪವರ್ 1. ಈ ಪವರ್ನ ಆ್ಯಡಪ್ ಮಾಡಿ ಈಕ್ವೇಟ್ ಮಾಡಿಕೊಡಿ. ಎ ಇಸ್ ಈಕ್ವಲ್ ಟು 0. ನೆಕ್ಸ್ಟ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 0. ನೆಕ್ಸ್ಟ್ ಮೈನಸ್ 2c ಇಸ್ ಈಕ್ವಲ್ ಟು 1. ಓಕೆನಾ. ನನಗೆ ಸಿ ಬೇಕು ಅಂದರೆ -1/2. ಸಿ ಸಿಕ್ತು, ಎ ಸಿಕ್ತು. ಇಲ್ಲಿ ನನಗೆ ಏನು ಫೈಂಡ್ ಔಟ್ ಮಾಡಬೇಕು, ಬಿ ಫೈಂಡ್ ಔಟ್ ಮಾಡಬೇಕು ಅಂದರೆ ಸಿಕ್ಕಿರೋ ಸಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಡಿ -1/2 ಇಸ್ ಈಕ್ವಲ್ ಟು 0, ಬಿ ಇಸ್ ಈಕ್ವಲ್ ಟು 1/2. ಎ ಸಿಕ್ತು, ಬಿ ಸಿಕ್ತು, ಸಿ ಸಿಕ್ತು. ಇಕ್ವೇಷನ್ ಪವರ್ ಬರಿಬೋದಲ್ಲ. ಟಿ ಇಸ್ ಈಕ್ವಲ್ ಟು ಎಮ್ ಪವರ್ ಎ ಜಾಗದಲ್ಲಿ 0, ಎಲ್ ಪವರ್ ಬಿ ಜಾಗದಾಗೆ 1/2. ನೆಕ್ಸ್ಟು ಏನು ಕೊಟ್ಟಿದ್ದಾರೆ ಇಕ್ವೇಷನ್, ಜಿ ಜಾಗದಲ್ಲಿ -1/2. -1/2 m0 ಅಂದರೆ ಕ್ಯಾನ್ಸಲ್ ಆಗುತ್ತಾ, ಉಳಿದಿದ್ದು ಎಲ್ ಪವರ್ 1/2. ಜಿನ ಡಿನಾಮಿನೇಟಿಗೆ ಬಂದರೆ ಜಿ ಪವರ್ 1/2. 1/2ನ ರೂಟ್ ಅಂತ ಬರ್ಕೋಬೋದಾ, L/G. ಕ್ವಶನಲ್ಲಿ ಇನ್ ಕೇಸ್ ಟಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನ್ ಅಂದರೆ ಈ ಪ್ರಪೋರ್ಷನ್ಗೆ ಕಾನ್ಸ್ಟೆಂಟ್ ರಿಮೂವ್ ಮಾಡಿ ನಾನು ಒಂದು ಕಾನ್ಸ್ಟೆಂಟ್ ಆ್ಯಡ್ ಮಾಡ್ತೀನಿ, ದಟ್ ಈಸ್ ಕೆ.